ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 27ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಇವಾಗ ಫೆಬ್ರವರಿ ತಿಂಗಳು ಕೂಡ ಇವತ್ತಿಗೆ ಮುಗಿದೋಯ್ತು. ನಾಳೆಯಿಂದ ಮಾರ್ಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಬಿಡುಗಡೆ ಆಗುತ್ತೆ 27ನೇ ಕಂತಿನ ಹಣ? ಮೊದಲನೇ ವಾರದಲ್ಲಿ ಏನಾದರೂ ಆಗುತ್ತಾ ಅಥವಾ 10ನೇ ತಾರೀಕು ಅಷ್ಟರಲ್ಲಿ ಆಗುತ್ತಾ? ಏನಾದರೂ ಅಪ್ಡೇಟ್ ಬಂದಿದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ 26ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದುವರೆಗೂ ಇನ್ನು ಎಷ್ಟು ಕಂತು ಪೆಂಡಿಂಗ್ ಇದೆ, ಇವಾಗ 27ನೇ ಕಂತಿನ ಹಣ ಯಾವ ತಿಂಗಳದು, ಇನ್ನು ಎಷ್ಟು ಕಂತಿನ ಪೆಂಡಿಂಗ್ ಹಣನ ಸರ್ಕಾರ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಷ್ಟು ದಿನ ಸತ್ತವರ ಅಕೌಂಟಿಗೆ ಏನು ಗೃಹಲಕ್ಷ್ಮಿ ಯೋಜನಾ ಹಣ ಹೋಗಿತ್ತು ಅದನ್ನ ಸರ್ಕಾರ ರಿಕವರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇವಾಗ ಮುಂದಾಗಿದೆ. ಹೇಗೆ ರಿಕವರಿ ಮಾಡ್ಕೋತಾರೆ ಏನು ಅಂತ ಹೇಳ್ಬಿಟ್ಟು ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣನ ಪಡ್ಕೊಂಡಿರುವಂಥವ್ರು ಎಲ್ಲರೂ ಕೂಡ 27ನೇ ಕಂತಿಗೆ ವೇಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಮೆಂಟು ಕೂಡ ಸ್ಟಾರ್ಟ್ ಆಗಿದೆ. 27ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ 27ನೇ ಕಂತಿನ ಹಣ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಇನ್ನು ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಯಾವುದೇ ರೀತಿ ಅಪ್ಡೇಟ್ಗಳು ಬಂದಿಲ್ಲ. ಬಟ್ ಇವಾಗ ಮಾರ್ಚ್ ತಿಂಗಳಲ್ಲಂತೂ ಬಿಡುಗಡೆ ಆಗುತ್ತೆ 27ನೇ ಕಂತಿನ ಹಣ 100% ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇವಾಗ ಆಲ್ರೆಡಿ 5 ಕಂತುಗಳು ಪೆಂಡಿಂಗ್ ಇದೆ. ಸೊ ಮಾರ್ಚ್ ತಿಂಗಳಲ್ಲೂ ಇವ್ರು ಕೊಡಲಿಲ್ಲ ಅಂತಂದ್ರೆ ಮತ್ತೆ 6 ಕಂತು ಪೆಂಡಿಂಗ್ ಆಗ್ಬಿಡುತ್ತೆ. ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಸರ್ಕಾರಕ್ಕೆ ಹೊರೆ ಆಗುತ್ತೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ಅವ್ರು 1 ಅಥವಾ 2 ಕಂತನ್ನ ಕೊಡಲೇಬೇಕಾಗುತ್ತೆ. ಕೊಡ್ತಾರೆ, ಬಟ್ ಯಾವ ಡೇಟಿಗೆ ಅಂತ ಕನ್ಫರ್ಮ್ ಆಗಿಲ್ಲ. ಇವಾಗ ಮೊದಲನೇ ವಾರದಲ್ಲೇ ಬರುತ್ತೋ, 10ನೇ ತಾರೀಕು ಅಷ್ಟರಲ್ಲೇ ಬರುತ್ತೋ, 15ನೇ ತಾರೀಕಿಗೆ ಬರುತ್ತೋ ಅಥವಾ 20ನೇ ತಾರೀಕಿಗೆ ಬರುತ್ತೋ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಂತೂ 27ನೇ ಕಂತಿನ ಹಣ ಬಂದೇ ಬರುತ್ತೆ. 27, 28 2 ಕಂತೂ ಕೂಡ ಕೊಟ್ಟರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಬಟ್ ಫಸ್ಟ್ 27ನ ಕೊಡಲಿ, ವೆಯ್ಟ್ ಮಾಡಿ ನೋಡೋಣ. ಬಟ್ ಬರೋದಂತೂ ನಿಜ. ಯಾವ ಡೇಟಿಗೆ ಏನು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಇನ್ನೂ ಏನು ಬಂದಿಲ್ಲ. ಮಾಹಿತಿ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗೂ ಕೂಡ ಅಲ್ಲಿ ಯಾವುದೇ ರೀತಿ ಏನು ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಕನ್ಫರ್ಮ್ ಆಗಿ ಯಾವುದನ್ನು ಕೂಡ ಹೇಳೋಕ್ಕಾಗಲ್ಲ. ವೆಯ್ಟ್ ಮಾಡಿ, ಏನಾದರೂ ಸರ್ಕಾರದಿಂದ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಹಾಗೆ ಸಾಕಷ್ಟು ಚಾನಲಲ್ಲಿ 26, 27 2 ಕಂತು ರಿಲೀಸ್ ಆಗಿದೆ, ಒಟ್ಟೊಟ್ಟಿಗೆ ಬರ್ತಾ ಇದೆ 4,4 ಸಾವಿರ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಉಡುಪಿನಲ್ಲಿ ಒಂದು ಸಭೆ ಮೇಲೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಇದುವರೆಗೂ ಕೂಡ ನಾನು 26 ಕಂತುಗಳನ್ನ ನೀಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ 27ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇನ್ನು 26ನೇ ಕಂತಿನ ಹಣ ನೋಡೋದಾದರೆ ಆಲ್ಮೋಸ್ಟು ಒಂದು 80%ಗಿಂತ ಹೆಚ್ಚು ಜನರಿಗಂತೂ ಹಣ ಜಮಾ ಆಗಿದೆ. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಬೇಗ ಬಂದಿದೆ ಎಲ್ರಿಗೂ ಅಂತಲೇ ಹೇಳ್ಬೋದು. ಇನ್ನೂ ಇದೆ, ಇನ್ನೂ ಬರಬೇಕು. ಇನ್ನೂ ಒಂದು 10-15% ಅಷ್ಟು ಜನಗಳಿಗೆ ಹಣ ಬಂದಿಲ್ಲ, ಬರಬೇಕು. ಬಟ್ ಪ್ರತಿದಿನವೂ ಕೂಡ ಬರ್ತಾ ಇದೆ. ಈ ಕಂತಿನೇನು ಹಂತವಾಗಿ ಏನು ಬಿಡುಗಡೆ ಮಾಡಿಲ್ಲ. ಒಂದೇ ಸರಿ ಮಾಡಿದ್ರು ಕೂಡ ಒಂದು 4-5 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು. ಹಂತವಾಗಿ ಏನು ಮಾಡಲಿಲ್ಲ. ಸೊ ಇದು ಒಂದೇ ಸರಿ ಎಲ್ರಿಗೂ ಬಂತು. ಒಂದು ಒಳ್ಳೆ ಬೆಳವಣಿಗೆ. ಇದೇ ರೀತಿ ಮುಂಬರುವ ಕಂತುಗಳು ಕೂಡ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇನ್ನು ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನ ಅಥವಾ ಇನ್ನೊಂದು 6 ದಿನದಲ್ಲಿ ಮೇ ಬಿ ನಿಮಗೂ ಕೂಡ ಎಲ್ರಿಗೂ ಕೂಡ ಬರುತ್ತೆ ಅಂತ ಅನ್ಸುತ್ತೆ. ಅಥವಾ 27 ಬಿಡುಗಡೆ ಆಗೋಷ್ಟರಲ್ಲಂತೂ ಬರ್ಬೋದು. ಇನ್ ಕೇಸ್ ಬರಲಿಲ್ಲ ಅಂದ್ರೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. 27 ರಿಲೀಸ್ ಆದ ತಕ್ಷಣ ನಿಮ್ಗೆ 26 ಬರುತ್ತೆ, ಜೊತೆಗೆ 27ನೇ ಕಂತಿನ ಹಣನೂ ಕೂಡ ಬರುತ್ತೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಇದುವರೆಗೂ 26 ಕಂತುಗಳನ್ನ ಕೊಟ್ಟಿದ್ದಾರೆ. 26ನೇ ಕಂತಿನ ಹಣ ಬಂದು ಅಕ್ಟೋಬರ್ ತಿಂಗಳದು. ಇವಾಗ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಜೊತೆಗೆ ಫೆಬ್ರವರಿ 2025, ಫೆಬ್ರವರಿ, ಮಾರ್ಚು, ಟೋಟಲ್ 6 ಕಂತಿನ ಹಣ ಕೊಡಬೇಕು. ಇವತ್ತಿಗೆ ಈ ತಿಂಗಳು ಮುಗ್ದೋಗ್ತಾ ಇದೆ. ಈ ತಿಂಗಳನ್ನ ಇವತ್ತಿಗೆ ಲೆಕ್ಕ ಹಿಡಿದ್ರು ಕೂಡ ಇನ್ನೂ 5 ಕಂತಿನ ಹಣ ಕೊಡಬೇಕು. ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳಾಯಿತು. ಜೊತೆಗೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 5 ಕಂತಿನ ಹಣ ಕೊಡಬೇಕು. ಇನ್ನೇನು ಇವತ್ತಿಗೆ ಈ ತಿಂಗಳು ಮುಗ್ದೋಯ್ತಲ್ವಾ. ಸೊ ಈ ತಿಂಗಳು ಫೆಬ್ರವರಿನೂ ಕೂಡ ಸೇರ್ಕೊಂತು ಅಂದರೆ ಮತ್ತೆ 6 ತಿಂಗಳ ಹಣ ಕೊಡಬೇಕಾಗುತ್ತೆ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ. 26ನೇ ಕಂತಿನ ಹಣ ಬಂದು ಅಕ್ಟೋಬರ್ ತಿಂಗಳದು, 27ನೇ ಕಂತಿನ ಹಣ ಬಂದು ನವಂಬರ್ ತಿಂಗಳದು, 28ನೇ ಕಂತಿನ ಹಣ ಡಿಸೆಂಬರ್ದು, 29 ಜನವರಿದು, 30 ಫೆಬ್ರವರಿದು. ಈ ತಿಂಗಳದು ಅಂದರೆ ಈ ತಿಂಗಳುಗಳು ಲೆಕ್ಕದಲ್ಲಿ ಈ ತಿಂಗಳಿಗೂ ಕೂಡ 30 ಕಂತಿನ ಹಣ ಬರಬೇಕಾಗಿತ್ತು ಈ ತಿಂಗಳಿಗೆ. ಅಂದರೆ ಫೆಬ್ರವರಿ ಮಾರ್ಚ್ನ ಬಿಟ್ಟು, ಅಂದರೆ 2025 ಮಾರ್ಚ್, ಫೆಬ್ರವರಿ ಮಾರ್ಚಲ್ಲಿ ಏನು ಕೊಟ್ಟಿರಲಿಲ್ಲ ಅದು ಸೇರ್ಕೊಂಡಿತ್ತು ಅಂತಂದರೆ ಇಷ್ಟೊತ್ತಿಗೆ ನಮಗೆ 32ನೇ ಕಂತು, 33ನೇ ಕಂತ ಬರಬೇಕಾಗಿತ್ತು ಸೊ ಲೆಕ್ಕದಲ್ಲಿ. ಬಟ್ ಇವಾಗ ನಮಗೆ ಬಂದಿರುವಂಥದ್ದು 26 ಕಂತುಗಳು ಮಾತ್ರನೇ. ಫೆಬ್ರವರಿ ಮಾರ್ಚಿಂದು ಮತ್ತೆ ಏನು ಅಪ್ಡೇಟು ಬಂದಿಲ್ಲ. ಕೊಡ್ತೀವಿ ಬಿಡ್ತೀವಿ ಏನು ಅಂತ ಹೇಳ್ಬಿಟ್ಟು ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಕೂಡ ಇಷ್ಟು ಕಂತು ಬಂದಿದೆ. ಇನ್ನು ನಮಗೆ 5 ಕಂತಿನ ಹಣ ಪೆಂಡಿಂಗ್ ಇದೆ.
ಈ ತಿಂಗಳು ಇವತ್ತಿಗೆ ಏನಾದರೂ ಇವತ್ತು ಮುಗಿದೋದ್ರೆ ಜೊತೆಗೆ ಮತ್ತೆ ಇನ್ನೊಂದು ತಿಂಗಳು ಕೂಡ ಆ್ಯಡ್ ಆಗುತ್ತೆ. ಟೋಟಲ್ 6 ಕಂತಿನ ಹಣನ ಕೊಡಬೇಕಾಗುತ್ತೆ. ಸೊ ಮೇ ಬಿ ಮುಂದಿನ ತಿಂಗಳಲ್ಲಿ ಒಂದು 2 ಕಂತಾದರೂ ರಿಲೀಸ್ ಮಾಡ್ತಾರೇನೋ, ವೆಯ್ಟ್ ಮಾಡಿ ನೋಡೋಣ. ಇನ್ನು ಸತ್ತಿರೋರ ಅಕೌಂಟಿಗೆಲ್ಲ ಏನು ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗಿತ್ತೋ ಅದನ್ನು ನಾವು ರಿಕವರಿ ಮಾಡ್ಕೊತೀವಿ ಬ್ಯಾಂಕ್ ಮುಖಾಂತರ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ತಿಳಿಸಿದ್ದಾರೆ, ಹಾಗೆ ಸರ್ಕಾರದಿಂದನೂ ಕೂಡ ತಿಳಿಸಿದ್ದಾರೆ. ಇವಾಗ ಬ್ಯಾಂಕ್ ಮ್ಯಾನೇಜರ್ಸ್ ಜೊತೆನೂ ಕೂಡ ಮಾತುಕತೆ ಆಗಿದೆ ಅಂತ. ಅಂದರೆ ಸತ್ತವ್ರ ಅಕೌಂಟ್ ಎಲ್ಲ ಅವರು ನಾಮಿನಿನ ಮಾಡಿರ್ತಾರೆ, ಅವ್ರಿಗೆ ಹೋಗಬೇಕಾಗುತ್ತೆ ಅಮೌಂಟು. ಸೊ ಅದನ್ನೆಲ್ಲ ತಗೊಳ್ಳೋದಕ್ಕೆ ಅವ್ರು ಬಂದೇ ಬರ್ತಾರಲ್ವ. ಸೊ ಆವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಆ ಅಕೌಂಟಿಗೆ ಏನಾದರೂ ಹೋಗಿತ್ತು ಅಂದರೆ ಅದನ್ನು ಸರ್ಕಾರ ಮತ್ತೆ ಹಿಂಪಡಿತಾರೆ, ಮತ್ತೆ ರಿಕವರಿ ಮಾಡ್ಕೊತಾರೆ. ಮತ್ತು ಯಾರೆಲ್ಲ ಡ್ರಾ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರನೂ ಕೂಡ ರಿಕವರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಬಹುಶಃ ಎಲ್ಲರ ಹತ್ರನೂ ಕೂಡ ರಿಕವರಿ ಮಾಡ್ಕೊತಾರೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಮತ್ತು ಇನ್ನು ಮುಂದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ವರ್ಷ ಏನು ಸಲ್ಲಿಸೋದು ಬೇಡ, 2 ವರ್ಷಕ್ಕೊಂದ್ಸರಿ ನೀವು ಸಲ್ಲಿಸಿದ್ರೆ ಸಾಕು. 2 ವರ್ಷಕ್ಕೊಂದ್ಸರಿ ಸಲ್ಲಿಸಿದ್ರೆ ಅದನ್ನೇ ನಾವು ಕನ್ಸಿಡರ್ ಮಾಡ್ಕೊತೀವಿ. ಪ್ರತಿ ವರ್ಷ ಏನು ಸಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಇನ್ನು ಅಧಿಕೃತವಾಗಿ ತಿಳಿಸಿಲ್ಲ ಯಾವಾಗ ಸಲ್ಲಿಸಬೇಕು ಏನು ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಅದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅಂದರೆ ಮಾಡ್ತಾರಂತೆ, ಜೀವಿತ ಪ್ರಮಾಣ ಪತ್ರನ ಎಲ್ಲರೂ ಕೂಡ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಡ್ತಾರಂತೆ. ಬಟ್ ಅದು ಅಫಿಷಿಯಲ್ ಆಗಿ ಬರೋವರೆಗೂ ವೆಯ್ಟ್ ಮಾಡಿ. ಇವಾಗ ಸತ್ತವ್ರದ್ದೆಲ್ಲ ರಿಕವರಿ ಮಾಡ್ಕೊಂಡು ಮೇ ಬಿ ಅದನ್ನು ಜೀವಿತ ಪ್ರಮಾಣ ಪತ್ರನ ಕಡ್ಡಾಯವಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತೇನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 27ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಹೊಸ ಕಂತಾದರೆ ಬಿಡು ಫೆಬ್ರವರಿ ತಿಂಗಳೇ ಬರಬೇಕಾಗಿದ್ದು, ಕೊಟ್ಟಾಗ ಕೊಡಲಿ ಅಂತ ವಿಚಾರ ಮಾಡ್ಬೋದಿತ್ತು. ಬಟ್ ಆದರೆ ಇವಾಗ ಕೊಡಬೇಕಾಗಿರುವಂಥದ್ದು 27ನೇ ಕಂತಿನ ಹಣ ಬಂದು ನವಂಬರ್ 2025. ಸೊ ಹಂಗಾಗಿ ಬೇಗ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸರ್ಕಾರನೂ ಕೂಡ ಆದಷ್ಟು ಬೇಗ ಕೊಡಲಿ. ಆ ಜೊತೆಗೆ ಸಾಕಷ್ಟು ಚಾನಲ್ಗಳಲ್ಲಿ ನ್ಯೂಸ್ ಮಾಧ್ಯಮಗಳಲ್ಲೇ ತಿಳಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗೋಗಿದೆ, ಸರ್ಕಾರದಲ್ಲಿ ₹1 ದುಡ್ಡಿಲ್ಲ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ತಿಳಿಸಿದ್ದಾರೆ, ನಮ್ಮ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನಾನ ನಿಲ್ಲಿಸೋದಿಲ್ಲ, ಕಡ್ಡಾಯವಾಗಿ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅದ್ರ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ, ಕೊಡ್ತೀವಿ ಅಂತ ಹೇಳಿದ್ಮೇಲೆ 100% ಅವ್ರು ಕೊಡ್ತಾರೆ. ತುಂಬ ನಿಧಾನ ಆದರೂ ಪರವಾಗಿಲ್ಲ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.